ಕಲಬುರಗಿ ಜಿಲ್ಲೆ ಚಂದಾಪುರ ಪಟ್ಟಣದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭದಲ್ಲಿ ಗ್ರಂಥಾಲಯ ಹೊಂದಿರುವ ದಂಪತಿಗೆ ಅಭಿನಂದನಾ ಫಲಕ ವಿತರಿಸಿ ಸನ್ಮಾನಿಸಲಾಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರವು ಸಾಹಿತಿ, ಮುದ್ರಕ ಹಾಗೂ ಓದುಗನ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಾಧಿಕಾರದ ಇತಿಹಾಸದಲ್ಲಿಯೇ ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳಿಗೆ ಆಗುತ್ತಿದ್ದ ಅನ್ಯಾಯ ಹೋಗಲಾಡಿಸಲು ಶ್ರಮಿಸುತ್ತಿದ್ದೇನೆ ಎಂದು ಹಿರಿಯ ಸಾಹಿತಿ ಹಾಗೂ ಪ್ರಾಧಿಕಾರದ ಸದಸ್ಯ BH ನಿರ್ಗುಡಿ ಹೇಳಿದರು. ಪ್ರಾಧಿಕಾರದ ಅಧ್ಯಕ್ಷ ಮಾನಸ ಮೈಸೂರು ಅವರ ಕನಸಿನ ಯೋಜನೆಯು ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಅನುಷ್ಠಾನಗೊಳಿಸಿ ಪುಸ್ತಕ ಸಂಗ್ರಹ ಹವ್ಯಾಸದ ಜೊತೆಗೆ ಓದುವ ಹವ್ಯಾಸ ಬೆಳೆಸಿಕೊಂಡಿರುವ ಸಾಹಿತಿಗಳಿಗೆ ಸನ್ಮಾನಿಸಿ ಅಭಿನಂದನಾ ಪತ್ರ ನೀಡುವ ಮೂಲಕ ಮನೆಗೊಂದು ಗ್ರಂಥಾಲಯ ಅನುಷ್ಠಾನಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 5 ಜನ ದಂಪತಿಗಳಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಾಹಿತಿ ರೇವಣಸಿದ್ದಪ್ಪ ದುಕಾನ್, ಪ್ರೊಫೆಸರ್ ವಿಜಯ್ ಕುಮಾರ್ ಪರೋತೆ, ಶೋಭಾ ದೇವಿ ಚೆಕ್ಕೆ, ನಾಗಶೆಟ್ಟಿ ಭದ್ರಶೆಟ್ಟಿ, ಶಂಕರ್ಜಿ ಹೂವಿನ ಹಿಪ್ಪರ್ಗಿ, ರೇವಣಸಿದ್ದಯ್ಯ ನರ್ನಾಳ್ ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಅಲ್ಲ ಇವ್ರಿಗೆ ಟೋಪಿನೇ ಹಾಕೋಣ. ಸರ್ ರೇವಣಸಿದ್ದಪ್ಪ ದುಕಾನ್ ಸರ್ ಬಂದಿದ್ದು ನಮಗೆ ಪುಸ್ತಕ ಇದು ಹೈಕುಗಳು ಇದು ಹಾಂ ಸರ್ ಸಿಕ್ತಿಲ್ಲ ಸುಮಂಗ ಬಂದಮ್ಮ ಒಂದು ತೋರಿ ಮೇಡಮ್, ನೀವು ಇದು ತೊಗೊಂಡು ಹಾಕಿರೋದು ಸೆಕೆಂಡ್ ಅದು ಇವತ್ತು 5 ಮನೆ ಸರ್ ಅವ್ರ ಕಡೆಯಿಂದ ಚೇಂಜ್ ಮಾಡಿಸ್ರಿ. ಅಂದ್ರೆ 27 ಅದು ಹೀಗೆ ಒಬ್ಬರಿಗೊಬ್ಬರು ಸಹನೆ ಮಾಡ್ಕೊತ ನೋಡಿಲ್ಲ ಆಯಿತು. ಈಗ ನಮ್ಮ ಜಗನ್ನಾಥ್ ಸೇರಿಕಾರ್ ಸರ್ ತುಂಬ ಕ್ರಿಯಾಶೀಲರು, ಪ್ರಜಾವಾಣಿಯ ವರದಿಗಾರರು ಮತ್ತು ಒಳ್ಳೆಯ ಓದುಗರು ಮತ್ತು ಅನೇಕರನ್ನು ಹಚ್ಚಿಕೊಂಡವರು, ಭಾಳ ಪ್ರೀತಿಯಿಂದ ಮಾತನಾಡ್ತಕ್ಕಂಥವರು. ಒಳ್ಳೆ ಇವತ್ತು ಪ್ರಶಸ್ತಿ ಪ್ರಮಾಣ ಪತ್ರಗಳು ನೋಡಿದರೆ ಒಬ್ಬ ಕ್ರಿಯಾಶೀಲರ ಮನೆಯಲ್ಲಿ ಇರತಕ್ಕಂಥ ಈ ರೀತಿಯ ಫಲಕಗಳು ಅಂತಕ್ಕಂಥದಕ್ಕೆ ಇದೊಂದು ಮಾದರಿ. ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ ಅನೇಕರು ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡ್ತಾರೆ, ಸರ್ಕಾರವೂ ಮಾಡುತ್ತೆ. ಇವತ್ತು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಸಾಹಿತಿಯವರೆಗೂ ನಾವು ಯಾರೇ ಮನೆಯಲ್ಲಿ ನಿರ್ಮಾಣ ಮಾಡಿದರೆ ನೀವು ನಮಗೆ ಸರ್ ನಮ್ಮ ಮನೆಯಲ್ಲಿ ಗ್ರಂಥಾಲಯ ಇದೆ ಬನ್ನಿ ಅಂದರೆ ನಾವು ಪ್ರತಿಯೊಬ್ಬ ಸಾಮಾನ್ಯ ಮನೆಗೂ ಕೂಡ ಹೋಗಿ ಪುಸ್ತಕ ಪ್ರಾಧಿಕಾರ ವತಿಯಿಂದ ನಾವು ಅಭಿನಂದನಾ ಪತ್ರವನ್ನು ಸಲ್ಲಿಸ್ತೇವೆ.
ಮುಂದಿನ ದಿನಗಳಲ್ಲಿ 2026ರಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಆಗ್ತಕ್ಕಂತ ಮನೆಗಳಲ್ಲಿ ನಿಮ್ಮದು ಒಂದಿರುತ್ತೆ. ಅವುಗಳಲ್ಲಿ ಅದ್ಭುತವಾದಂತಹ ಗ್ರಂಥಾಲಯಕ್ಕೆ ನಾವು 2026ನೇ ಸಾಲಿನ ಮನೆಗೊಂದು ಗ್ರಂಥಾಲಯ ವಿಶೇಷ ಪ್ರಶಸ್ತಿ 25,000 ರೂಪಾಯಿ ನಗದು ಮತ್ತು ಜೊತೆಗೆ 10,000 ರೂಪಾಯಿಯ ಪುಸ್ತಕಗಳು, ಹೀಗೆ 4 ವಿಭಾಗಕ್ಕಿರುತ್ತೆ. ಹೀಗಾಗಿ ನಮ್ಮ ಕಲಬುರಗಿ ವಿಭಾಗಕ್ಕೆ ಡಾಕ್ಟರ್ ಹಮಾನಾಯಕರು ಅನ್ನುವ ಹೆಸರಿನ ಮೇಲೆ ಆ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದೇವೆ. ಈಗಾಗಲೇ ಕಳೆದ ವರ್ಷ ಡಾಕ್ಟರ್ ಶೈಲಜಾ ಬಾಗೇವಾಡಿಯವರಿಗೆ ನೀಡಿದ್ದೇವೆ. ಅದು ಇನ್ನೂ ಪ್ರಶಸ್ತಿ ನೆಕ್ಸ್ಟ್ ಮುಂದಿನ ತಿಂಗಳು ಆ ಪ್ರಧಾನ ಸಮಾರಂಭ ಇರುತ್ತೆ. ಹಾಗಾಗಿ ಇವತ್ತು ಅತ್ಯಂತ ಕ್ರಿಯಾಶೀಲರು ನಮ್ಮ ಶೇರಿಕಾರ್ ಸರ್ ಅವರು. ಹೀಗಾಗಿ ಒಳ್ಳೆಯ ಪುಸ್ತಕಗಳನ್ನು ಬಹಳ ಅದ್ಭುತವಾದಂಥ ಪಾಲಮ್ಮರ್ ಸರ್ ಅವರಾಗಲಿ ಶೇರಿಕಾರ್ ಸರ್ ಅವರಾಗಲಿ ಸುಮಾರು ನೋಡ್ರಿ ಆ ಪುಸ್ತಕಗಳು ಹಳೇದಾಗಿದೆ, ಅಂದ್ರೆ ಸುಮಾರು 30-40 ವರ್ಷಗಳಿಂದ ಪುಸ್ತಕಗಳು ಇದೆ. ಮತ್ತು ಈ ಕಡೆ ಅಶೋಕ್ ಸರ್ ಅವರು ಅವಾಗೇ ನೋಡ್ಲಿಗದಿದ್ರು ದಪ್ಪ ಅನೇಕ ಸಂಪುಟಗಳು ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಮಕ್ಕಳಿಗೆ ಯೋಗ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಆ ಪುಸ್ತಕವನ್ನು ಸಂಗ್ರಹ ಮಾಡಿಕೊಂಡು ಅಕ್ಕಪಕ್ಕದವರಿಗೆ, ಓದುಗರಿಗೆ, ನಮ್ಮ ಉತ್ತಮ ದೊಡ್ಡಮನೆಯವರು ಏನಾದ್ರೂ ಲೇಖನ ಬರೀಬೇಕಂದ್ರೆ ಶೇರಿಕಾರ್ ಸರ್ ಆ ಪುಸ್ತಕ ಕೊಡ್ರಿ ಜರ ಮತ್ತೊಂದು ಸ್ವಲ್ಪ ಸಂಗ್ರಹ ಸಾಕು, ಅದೊಂದು ಸ್ವಲ್ಪ ಸಹಾಯ ಆಗುತ್ತೆ ಅಂತಕ್ಕಂಥ ಹೀಗೆ ಗ್ರಂಥಾಲಯ ಮಾಡುವುದರಿಂದ ಇನ್ನೊಬ್ಬರಿಗೆ ಉಪಕಾರ ಸಹಾಯ ಆಗ್ತಕ್ಕಂಥ ಒಂದು ಯೋಜನೆ ಇದೆ. ಮತ್ತು ಓದುಗರು ಕಡಿಮೆ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕೊರತೆಯೂ ಕಾಣ್ತಾ ಇದೆ. ಅದನ್ನು ಓದುಗರು ಇನ್ನೂ ಬೆಳವಣಿಗೆ ಆಗಲಿ, ಇವತ್ತಿನ ಯುವಕರು ಪುಸ್ತಕವನ್ನು ಓದಲಿ, ಪುಸ್ತಕವನ್ನು ಕೈಯಲ್ಲಿ ಹಿಡಿಲಿ ಅಂತಕ್ಕಂಥ ಒಂದು ಪುಸ್ತಕ ಪ್ರಾಧಿಕಾರದ ಈ ಒಂದು ಉದ್ದೇಶ. ಹೀಗಾಗಿ ಎಲ್ಲರ ಮನೆಯಲ್ಲಿ ಗ್ರಂಥಾಲಯ ಆಗಲಿ. ಹೇಗೆ ಮನೆಯಲ್ಲಿ ಅಡುಗೆ ಕೋಣೆ, ಮಲಗುವ ಕೋಣೆ ಇರುತ್ತೋ ಹಾಗ ಪುಸ್ತಕ ಕೋಣೆ ಇರಲಿ ಅಂತಕ್ಕಂಥ ನಮ್ಮ ಪುಸ್ತಕ ಪ್ರಾಧಿಕಾರದ ಒಂದು ವಿಶೇಷ ಒಂದು ಹೇಳಿಕೆಯ ಮೂಲಕ ನಾವು ಇವತ್ತು ಕ್ರಿಯಾಶೀಲರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಶೇರಿಕಾರ್ ಸರ್ ಅವ್ರ ಮನೆಗೆ ನಮ್ಮ ಅಶೋಕ್ ಸರ್ ಪಾಟೀಲ್ ಸರ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಪರ್ವತೆ ಸರ್ ಅವರು ಬಂದಿದ್ದಾರೆ, ಪಾಲಮ್ಮರ್ ಸರ್ ಅವರು ಬಂದಿದ್ದಾರೆ. ಇಲ್ಲಿ ಅನೇಕರು ಎಲ್ಲರೂ ಇವತ್ತು ಬಹಳ ಪ್ರೀತಿಯಿಂದ ನೋಡ್ರಿ, ಬೆಳಗ್ಗೆಯಿಂದ ಸುಮಾರು 3-4 ಗಂಟೆ ಆಯ್ತು, ಬಹಳ ಪ್ರೀತಿಯಿಂದ ಪಾಲಮ್ಮರ್ ಸರ್ ಮನೆಯಲ್ಲಿ ಮತ್ತು ಶೇರಿಕಾರ್ ಸರ್ ಅವ್ರ ಮನೆಯಲ್ಲಿ ಎಲ್ಲರೂ ಆಗಮಿಸಿದ್ರಿ. ಮತ್ತೊಮ್ಮೆ ನಿಮಗೆ ಶರಣವನ್ನು ಹೇಳಿ, ಕರ್ನಾಟಕ ಸರ್ಕಾರ ಇವತ್ತು ಚಿಂಚೋಳಿಗೆ ಶೇರಿಕಾರ್ ಸರ್ ಮನೆಗೆ ಬಂದು ಅವರು ಮಾಡಿರ್ತಕ್ಕಂಥ ಒಂದು ಗ್ರಂಥಾಲಯಕ್ಕೆ ಪುಸ್ತಕ ಪ್ರಾಧಿಕಾರ ಅವರನ್ನ ಅಭಿನಂದಿಸ್ತಕ್ಕಂಥ ಒಂದು ಕೆಲಸ ಇವತ್ತು ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ, ಪ್ರೀತಿ ಮತ್ತು ನಿಮ್ಮ ಮನೆಯಲ್ಲೂ ಕೂಡ ಗ್ರಂಥಾಲಯ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು